ರಮ್ಯಾ ಕೇಸಲ್ಲಿ ಕೆಲ ಸಚಿವರು ಕೂಡ ಪ್ರಭಾವಿ ಸಚಿವರು ಕೂಡ ಪಾತ್ರದಂತ ಬಿಜೆಪಿ ನಾಯಕ ಆರೋಪ ಮಾಡ್ತಾ ಇದ್ದಾರೆ. ಯಾರು ಸಚಿವರು ಅಂತ ಸರ್ 3 ಜನ ಪ್ರಭಾವಿ ಸಚಿವರು ಅಂತ ಹೆಸರು ಹೇಳಿ ನನಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ. ರಣ್ಯರ್ ಅವರಿಗೆ ಕೆಡಿಬಿ ಲ್ಯಾಂಡ್ ಅಲರ್ಟ್ ಆಗಿರ್ತಕ್ಕಂಥ ವಿಚಾರ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನಿಮ್ಮ ಅವಧಿಯಲ್ಲಿ ಆಗಿದ್ದ ಹಿಂದಿನ ಅವಧಿಯಲ್ಲಿ ಆಗಿದ್ದಿದ್ದ ನೋಡಿ, ನನಗೆ ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು CEO KDBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸ್ ಅನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತು ದಿವಸ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟರಿ ಅನ್ನೋಗೆ ಆ ಒಂದು ಯಾವುದೋ ಕಂಪ್ನಿ ಹೆಸರಿದೆ, ಅದು ಆ ಕಂಪನಿಗೆ ಅಲೋಕೇಶನ್ ಆಗಿದೆ. ಸರ್, ಈಗ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಸಿರಾ ಇದರಲ್ಲಿ ಹಿಂದಿನ ಸರ್ಕಾರದಲ್ಲಿ 12 ಎಕರೆ, ಬಿಜೆಪಿ ಸರ್ಕಾರದಲ್ಲಿ ಯಾರು ಹೇಳಿದಾರಲ್ಲ ನಟಿ ರಣ್ಯಾ ರಾವ್ ಅವರಿಗೆ ನೋಡಿ, ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕಡೆ ನಿನ್ನೆ ಇಷ್ಟೇ ಮಾಹಿತಿ ಇದೆ. ನಿನ್ನೆ ಸಂಡೇ ಬೇರೆ ಇತ್ತು. ಇದು ಮಾಧ್ಯಮದಲ್ಲಿ ಬಂದ್ಮೇಲೆ ನಾನು CEO ಹೇಳಿದೆ. ಪ್ರೊಸೀಡಿಂಗ್ಸ್ ಕಳಿಸಿದ್ದಾರೆ. ಆ ಪ್ರೊಸೀಡಿಂಗ್ಸ್ ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದು ಅವ್ರಿಗೆ 12 ಎಕರೆ KDB ಸಿರಾದಲ್ಲಿ ಒಂದು TMT ಫ್ಯಾಕ್ಟರಿ ಅಂತಲ್ಲಿ ಅಲೋಕೇಶನ್ ಆಗಿದೆ. ಅಷ್ಟು ಮಾತ್ರ ಗೊತ್ತು. ನನ್ಗೆ ಗೊತ್ತಿಲ್ಲ. ಈಗ ಅದನ್ನ ತೆಗಿಬೇಕು. ನಿನ್ನೆ ಸಂಡೇ ಇತ್ತು ಅಂತ ಹೇಳಿದ್ನಲ್ಲ, ಅದು ತೆಗಿತ್ತು. ಇವತ್ತು ದಿವಸ ನಾನು ಮಾಹಿತಿಯನ್ನು ಕೇಳಿದ್ದೀನಿ. ಅದು ಮಾಹಿತಿಯನ್ನು ಬಂದ್ಮೇಲೆ ನಿಮಗೆ ಹಂಚ್ಕೋತೀನಿ. ನೋಡಿ, ಅದಕ್ಕೂ ಸಂಬಂಧ ಬರಲ್ಲ. ಇಲ್ಲಿ ಅವರು ಇಂಡಸ್ಟ್ರಿಯನ್ನ ಕೊಟ್ಮೇಲೆ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತಗೊಂಡಿದ್ರೆ ಫ್ಯಾಕ್ಟರಿ ಪ್ರಾರಂಭ ಮೊದಲ ಇವನ್ನ ವೆರಿಫೈ ಮಾಡ್ಬೇಕಲ್ಲ, ದುಡ್ಡು ಕಟ್ಟಿದಾರ, ಲ್ಯಾಂಡ್ ಪೊಸಿಷನ್ ತಗೊಂಡಿದಾರ, ಅದು ಯಾವ್ದು ಮಾಹಿತಿ ನನ್ನ ಕಡೆ ಇಲ್ಲ. ಈಗ ಬೆಳಗಿನೂ ಕೂಡ ಹೇಳಿದ್ದೀನಿ ನಾನು. ಅದು ಮಾಹಿತಿ ಅಂದ್ಮೇಲೆ ನಿಮ್ಗೆ ಹಂಚ್ಕೋತೀನಂತ. ಅದು ಯಾರಿಗೆ ಹೋಗಿ ಕೇಳಪ್ಪ ನೀವು. ಅವಾಗ ಯಾರು ಮಂತ್ರಿ ಇದ್ರು, ಯಾರು ಮುಖ್ಯಮಂತ್ರಿ ಇದ್ರು, ಅದು ನೋಡ್ತೀವಿ. ನಾನೀಗ ಅದಕ್ಕೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ತಿಳಿಸ್ತೇನೆ. ಯಾಕಂದ್ರೆ ಇಷ್ಟೇ ಹೇಳಬಲ್ಲೆ, ಈಗ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ 12 ಎಕರೆ ಅವ್ರಿಗೆ ಯಾವುದೋ ಒಂದು ಕೆರೈಡ್ ಏನೋ ಸಂಸ್ಥೆ, ಆ ಒಂದು ಸಂಸ್ಥೆಗೆ ಅಲೋಕೇಶನ್ ಆಗಿದೆ. ಅದು ನಾನು ಈಗನೇ ಹೇಳಲ್ಲ. ನಾನು ಡೀಟೇಲ್ಸ್ ಬಂದ ಮೇಲೆ ಡೀಟೇಲ್ಸ್ ನಿಮ್ಗೆ ಕೂಡ ಹಂಚ್ಕೋತೀನಿ. ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಅದು ಬಹಳ ಅತ್ಯಂತ ಒಂದು ಹೀನ ಕೃತ್ಯ. ಇದು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಕಳಂಕ ತರುವಂತಹದ್ದು. ಇವತ್ತು ಪ್ರವಾಸೋದ್ಯಮಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು, ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲ್ರು ಇಲಾಖೆ ಬಹಳಷ್ಟು ಶ್ರಮ ವಹಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಇವತ್ತು ಅತ್ಯಂತ ಒಂದು ಹೇಯ ಕೃತ್ಯ. ಇದರ ಹಿಂದೆ ಯಾರಿದ್ದಾರೆ ಅವ್ರಿಗೆ ಕಠಿಣವಾದಂತಹ ಶಿಕ್ಷಣ ಮುಖ್ಯಮಂತ್ರಿಗಳು ಈಗಾಗಲೇ ಇದ್ದಾರೆ. ನಾನು ಕೂಡ ಒತ್ತಾಯ ಮಾಡ್ತೀನಿ, ಇಂಥವ್ರ ಮೇಲೆ ಕಠಿಣವಾದಂತಹ ಶಿಕ್ಷೆ ಆಗಬೇಕು. ಮತ್ತು ಈ ಸಂದರ್ಭದಲ್ಲಿ ಸುರಕ್ಷತೆಗೆ ಇವತ್ತು ಸಹ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಇವತ್ತು ಹೆಚ್ಚಿನ ಒಂದು ಗಮನವನ್ನ ನೀಡುತ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಅದು ಕೆಲಸ ಮಾಡ್ತಾರೆ. ಮತ್ತು ಜನರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವರು ಕೂಡ ಇವತ್ತು ಸಹ ಎಲ್ಲೇ ಹೊರಗಡೆ ಹೋಗುವಾಗ, ಎಲ್ಲಿ ಹೋಗುವಾಗ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ರೆ, ಎಲ್ಲೋ ಹೋದ್ಮೇಲೆ ಕೆಲವೊಂದು ಇಂಥ ಕಿಡಿಗೇಡಿಗಳು, ಇಂಥ ದುಷ್ಕರ್ಮಿಗಳು ಇರ್ತಾರೆ. ಇವತ್ತು ಆ ಕೆಲಸಗಳು ಮಾಡ್ತಿರ್ತಾರೆ. ಅದಕ್ಕೆ ಬಹಳ ಜಾಗೃತವಾಗಿ ಇವತ್ತು ನಾವು ಕೂಡ ಇರಬೇಕಾಗ್ತದೆ. ಅದೊಂದು ಹೇಯ ಕೃತ್ಯ. ಅದನ್ನ ಬಹಳ ತೀವ್ರವಾಗಿ ನಾವು ಖಂಡನೆ ಮಾಡ್ತೀವಿ. ಕಠಿಣವಾದಂತಹ ಶಿಕ್ಷೆ ಆಗ್ಬೇಕು. ಸರ್, ಕೊಪ್ಪಳದ ಬುಲ್ಡೋಟಾ ಕಂಪನಿಗೆ ನಿಮ್ಮ ಸರ್ಕಾರದಲ್ಲಿ ಈಗ ಇನ್ವೆಸ್ಟರ್ ಮೀಟ್ ಅಲ್ಲಿ ಅವರು ಹಣವನ್ನು ಹೂಡಿಕೆ ಮಾಡಿದ್ರು. ಈಗ ಕೆಲಸ ಆರಂಭ ಮಾಡಬೇಡಿ, ಅವ್ರ ಮನೆ ಗುದ್ಲಿ ಪೂಜೆ ಮಾಡಿದ್ರು, ಕಾರ್ಯಕ್ರಮ ಮಾಡ್ಕೊಂಡಿದ್ರು. ನೋಡಿ, ಈಗ ಗುದ್ಲಿ ಪೂಜೆ ಮಾಡಬೇಡಿ ಅಂತ ಆರ್ಡರ್ ಮಾಡಿದೆ. ನೋಡಿ, ಈಗ ಬಾಲ್ದೋಟಾ ಕಂಪನಿ ಇದ್ರ ಮೇಲೆ ಅಲ್ಲಿ ಜನರ ಒಂದು ಹೋರಾಟ ನಡೆದಿದೆ. ಆ ಜನರ ಹೋರಾಟ ಅಂದ್ರೆ ಅದು ಪೊಲ್ಯೂಷನ್ ಬರ್ತದೆ, ಅದು ಸ್ಟೀಲ್ ಫ್ಯಾಕ್ಟರಿಯಿಂದ ಅಂತ ಹೇಳಿ. ಹೀಗಾಗಿ ಅಲ್ಲಿ ಒಂದು ಪ್ರತಿಭಟನೆ ಆಗಿತ್ತು. ಒಂದು ದಿವಸ ಬಂದನು ಕೂಡ ಇದ್ರು. ಅದಕ್ಕೆ ನಮ್ಮ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ. ನಾನು ಅವ್ರು ಕೂಡ ಮಾತನಾಡಿದ್ದೀನಿ. ಅವ್ರಿಗೆ ಭೇಟಿನೂ ಕೂಡ ನಾನು ಆಗ್ತಾ ಇದ್ದೀನಿ. ಈ ಫ್ಯಾಕ್ಟರಿ ವಿಚಾರದಲ್ಲಿ ನಾವು ನಿಷ್ಪಕ್ಷಪಾತವಾಗಿ ಇವತ್ತು ಸಹ ಫ್ಯಾಕ್ಟರಿಯಿಂದ ಅಲ್ಲಿ ಏನಾದರೂ ಕೊಪ್ಪಳ ನಗರಕ್ಕೆ ಹಾನಿ ಆಗ್ತದ, ಪೊಲ್ಯೂಷನ್ ಆಗ್ತದ, ಇದೆಲ್ಲವನ್ನ ನಾವು ಸೈಂಟಿಫಿಕ್ ಆಗಿ ಅದನ್ನೆಲ್ಲವನ್ನ ಸ್ಟಡಿಯನ್ನ ಮಾಡಿಸಿ
ಆಮೇಲೆ ನಾನು ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೀವಿ. ಸರ್ ಇದಕ್ಕೂ ಮೊದಲು ಎಲ್ಲ ಡೀಟೇಲ್ ಬಜೆಟ್ ರಿಪೋರ್ಟ್ ಆಗಿತ್ತು, ಸರ್ಕಾರಕ್ಕೆಲ್ಲ ಗೊತ್ತಿದೆ ಅದು. ನೋಡಿ, ಈಗ ಅವ್ರಿಗೆ ಒಂದ್ ಅರ್ಥದಲ್ಲಿ ಅವ್ರಿಗೆ ಈಗಾಗಲೇ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಾಗಿನೂ ಕೂಡ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಒಬ್ಬ ಶ್ರೇಷ್ಠ ಇವತ್ತೊಂದು ಸ್ವಾಮೀಜಿಯವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಸಹ ನಾವು ಅಲ್ಲಿಯ ಒಂದು ಸಿದ್ಧಗಂಗಾ ಮಠ ಅಂತವ್ರನ್ನ ಕರಿತೀವಿ. ಯಾಕಂದ್ರೆ 5,000 ಮಕ್ಕಳಿಗೆ ಅವರು ಶಿಕ್ಷಣ ಕೊಡ್ತಾ ಇದ್ದಾರೆ. ಅವರು ಆತಂಕ ವ್ಯಕ್ತಪಡಿಸಿದ ಮೇಲೆ, ಜನ ಆತಂಕ ಪಡಿಸಿದ ಮೇಲೆ ಅದರ ಸಾಧಕ ಬಾಧಕ ಏನಿದಾವೆ, ಆ ಫ್ಯಾಕ್ಟರಿಯಿಂದ ನಿಜವಾಗಿನೂ ಕೂಡ ಇಲ್ಲಿ ಇವತ್ತು ಅಲ್ಲಿ ಪೊಲ್ಯೂಷನ್ ಆಗುತ್ತಾ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಒಂದ್ ವೇಳೆ ಆ ಫ್ಯಾಕ್ಟರಿಯಿಂದ ಪೊಲ್ಯೂಷನ್ ಆಗ್ತಿದ್ರೆ ಅದು ಆಗ್ತದೆ, ಪೊಲ್ಯೂಷನ್ ಆಗದಿದ್ರೆ ಆ ಫ್ಯಾಕ್ಟರಿಯಿಂದ ಆಗದಿದ್ರೆ ಅವಾಗ ನಾವು ಎಲ್ಲಾ ಹೋರಾಟಗಾರರಿಗೂ ಸ್ವಾಮೀಜಿ ಅವ್ರಿಗೆ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕಾಗ್ತದೆ.